ಸದ್ಯಕ್ಕೆ ಹೆಚ್ಚಳವಾಗಲ್ವಾ ನಮ್ಮ ಮೆಟ್ರೋ ರೈಲಿನ ಟಿಕೆಟ್ ದರ ಹೆಚ್ಚಳಕ್ಕೆ ಸ್ವತಃ ಮೆಟ್ರೋ ನೌಕರರಿಂದಾನೇ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ 40% ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತ ಪ್ರಸ್ತಾವನೆ ಇತ್ತು. ಬಿಎಂಆರ್ಸಿಎಲ್ ಆಡಳಿತ ಮಂಡಳಿ ಸಭೆಯಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿತ್ತು. ಬಟ್ ಈಗ ಬಿಎಂಆರ್ಸಿಎಲ್ ನ ನೌಕರರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರವನ್ನ ಏರಿಕೆ ಮಾಡುವುದರ ಬದಲು ಎಲ್ಲಿ ಸೋರಿಕೆ ಆಗ್ತಾ ಇದೆ, ಎಷ್ಟು ಪೋಲ್ ಆಗ್ತಾ ಇದೆಯಲ್ಲ ಹಣ, ಅದನ್ನ ನಿಲ್ಲಿಸೋದಕ್ಕೆ ಯೂನಿಯನ್ ಈಗ ಪತ್ರವನ್ನ ಬರೆದಿದೆ. ಬಿಎಂಆರ್ಸಿಎಲ್ಗೆ ಸಲಹೆ ಪತ್ರವನ್ನ ಬರೆದಿದೆ ನಮ್ಮ ಮೆಟ್ರೋ ಯೂನಿಯನ್ ಕಡೆಯಿಂದ. ಸೋರಿಕೆಯನ್ನ ತಪ್ಪಿಸಿ ಮೆಟ್ರೋ ಆದಾಯವನ್ನ ಹೆಚ್ಚಿಸಿದ್ರೆ ನೀವು ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡುವಂತಹ ಅನಿವಾರ್ಯವೇ ಬರೋದಿಲ್ಲ. ಮಾಸಿಕ 5 ಕೋಟಿ ರೂಪಾಯಿ ಅನಗತ್ಯವಾಗಿ ಪೋಲಾಗ್ತಾ ಇದೆ. ಸರಿಯಾಗಿ ನೀವು ನಿರ್ವಹಣೆ ಮಾಡಿದ್ರೆ 60 ರಿಂದ 70 ಕೋಟಿ ರೂಪಾಯಿಯನ್ನ ಉಳಿತಾಯ ಮಾಡಬಹುದು. ಸೋರಿಕೆ ತಪ್ಪಿಸಿದ ನಂತರ ಬೇಕಿದ್ರೆ ದರ ಏರಿಕೆಯನ್ನ ಪರಿಷ್ಕರಿಸಿ ಅಂತ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಾಕಷ್ಟು ಸಲಹೆಗಳಿದ್ದಾವೆ. ಒಂದು 6 ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನೇನಲ್ಲಿ ಪೋಲ್ ಆಗ್ತಾ ಇದೆ, ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ. ಈ ರಿಪೇರಿ ಮತ್ತು ನಿರ್ವಹಣೆ ಹೆಸರಲ್ಲಿ ವೆಚ್ಚ ಅಂತ ಬಂದಾಗ 50% ಹಣವನ್ನು ಉಳಿತಾಯ ಮಾಡಬಹುದು. ಇನ್ನು ಅವೈಜ್ಞಾನಿಕವಾಗಿ ನೀಡ್ತಾ ಇರುವಂಥ ಭತ್ಯೆಯಲ್ಲೂ ಕೂಡ 50% ನಾವು ಇಲ್ಲಿ ಉಳಿಸಬಹುದು. 60 ವರ್ಷ ಮೀರಿದಂಥ 300ಕ್ಕೂ ಹೆಚ್ಚು ಜನ ಗುತ್ತಿಗೆ ಆಧಾರದಲ್ಲಿ ಹೆಚ್ಚು ಸಂಬಳವನ್ನು ಪಡ್ಕೊಳ್ತಾ ಇದ್ದಾರೆ. ಅವರನ್ನ ನಿವೃತ್ತಿಗೊಳಿಸಿದ್ರೆ ಬೇರೆಯವ್ರನ್ನ ನೀವು ಅಪಾಯಿಂಟ್ ಮಾಡಿಕೊಂಡ್ರೆ ಇದರಲ್ಲೂ ಕೂಡ 50% ಉಳಿತಾಯ ಮಾಡಬಹುದು. ಇನ್ನು ಕನಿಷ್ಠ ವಿದ್ಯಾರ್ಹತೆ ಇಲ್ಲದವರನ್ನ ಪ್ರಮುಖ ಸ್ಥಾನಕ್ಕೆ ಹೆಚ್ಚಿನ ಸಂಬಳ ಕೊಟ್ಟು ನೀವು ನೇಮಕ ಮಾಡ್ಕೊಂಡಿದ್ದೀರಾ, ಅದ್ರ ಬದಲಾಗಿ ಬೇರೆ ರೀತಿಯಲ್ಲೂ ಕೂಡ ನೇಮಕ ಮಾಡ್ಬೋದು. ಹೆಚ್ಚು ಸಂಬಳ ಕೊಟ್ಟು ನೀವು ನೇಮಕ ಮಾಡ್ಕೊಳ್ಳೋದ್ರ ಬದಲು ಅದಕ್ಕೆ ಎಷ್ಟು ವಿದ್ಯಾರ್ಹತೆ ಬೇಕೋ ಅದರ ಆಧಾರದ ಮೇಲೆ ನೀವು ಆಯ್ಕೆ ಮಾಡಿಕೊಂಡು ಸಂಬಳವನ್ನು ಕಡಿಮೆ ಕೂಡ ಅಲ್ಲಿ ಕೊಡ್ಬೋದು. ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಒಂದು ಹುದ್ದೆಗೆ ಹಲವರ ನೇಮಕ ಆಗಿರೋದನ್ನ ಗುರುತು ಮಾಡಿ ತೆಗಿರಿ. ಗುತ್ತಿಗೆ ಆಧಾರದಲ್ಲಿ ನೇಮಕ ಆದವರಿಗೆ ಪ್ರಮೋಷನ್ ನೀಡೋದು ಸರಿನಾ? ಹೀಗೆ ಒಂದಷ್ಟು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಯೂನಿಯನ್ ಕಡೆಯಿಂದ ಹೋಗಿರುವಂಥ ಪತ್ರ. ಹಾಗಾಗಿ ಸದ್ಯಕ್ಕೆ ಮೆಟ್ರೋ ದರ ಏರಿಕೆ ಆಗುವಂಥದ್ದು ಸಾಧ್ಯತೆ ಇಲ್ಲ, ಅದಕ್ಕೆ ತಡೆ ಹಿಡಿಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ 40% ಏರಿಕೆ ಆಗಬೇಕು ಅಂತ ಆಡಳಿತ ಮಂಡಳಿ ಸಭೆಯಲ್ಲೂ ಈ ಒಪ್ಪಿಗೆ ಪಡ್ಕೊಂಡಿದ್ರು. ಬಟ್ ನೌಕರರಿಂದಾನೇ ವಿರೋಧ ವ್ಯಕ್ತವಾಗ್ತಾ ಇರೋದ್ರಿಂದ ದರ ಏರಿಕೆ ಏನಿದೆ ಒಂದಷ್ಟು ದಿನಗಳ ಕಾಲ ತಡೆ ಹಿಡಿಬಹುದಾ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಸದ್ಯಕ್ಕಂತೂ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ನೋಡಬೇಕಿದೆ. ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ವರದಿ ಕೊಡಿ ಅಂತೇಳಿ ಒಂದು ಪತ್ರವನ್ನ ಬರೆಯಲಾಗಿದೆ. ವರದಿಯಲ್ಲಿ ಏನು ಅಂಶಗಳು ಉಲ್ಲೇಖ ಆಗ್ತವೆ ಈಗ? ಯಾಕೆಂದ್ರೆ ಬಿಎಂಆರ್ಸಿಎಲ್ನ ನೌಕರರ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. 40% ಏರಿಕೆ ಮಾಡೋದ್ರ ಮೊದಲಿಗೆ ಪೋಲಾಗ್ತಾ ಇರುವಂಥ ಹಣವನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅದರತ್ತ ಗಮನ ಹರಿಸಿ ಅಂತ. ಮತ್ತೆ ಇದು ಬೆಂಗಳೂರಿನ ಜನರ ಜೀವನಾಡಿ ಆಗ್ಬಿಟ್ಟಿದೆ ಮೆಟ್ರೋ. ಯಾಕೆಂದ್ರೆ ಈಗ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಅದರ ಬೆನ್ನಲ್ಲೇ ಬಸ್ ಮೇಲೆ ಅವಲಂಬನೆ ಆಗಿದ್ದಂಥ ಜನರು, ಪ್ರಯಾಣಿಕರು ಈಗ ಮೆಟ್ರೋ ಮೇಲೆ ಅವಲಂಬಿತರಾಗಿದ್ದಾರೆ. ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಿದರೆ ಜನಸಾಮಾನ್ಯರು ಏನು ಮಾಡಬೇಕು? ಮಿನಿಮಮ್ ಮ್ಯಾಕ್ಸಿಮಮ್ ಏನಿದೆ ಅದರಲ್ಲಿ ಏರಿಕೆ ಆಗಬೇಕು ಅನ್ನುವಂಥದ್ದು ಏನಿದೆ ಆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಯಾಕೆಂದರೆ ಕೇಂದ್ರ ಸರ್ಕಾರ ಕೂಡ ಫೆಬ್ರವರಿ 1ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ. ಎಷ್ಟು ಪ್ರಯಾಣಿಕರು ಪ್ರತಿನಿತ್ಯ ಕೂಡ ಹೋಗ್ತಾರೆ, ವೀಕೆಂಡಲ್ಲಿ ಹೇಗಿರುತ್ತೆ, ವೀಕ್ ಡೇಸಲ್ಲಿ ಹೇಗಿರುತ್ತೆ, ಅದ್ರ ಬಗ್ಗೆ ವರದಿ ಬೇಕಲ್ಲ. ಹಾಗಾಗಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗಣೇಶ್. ಈಗಾಗಲೇ ಬಿಎಂಆರ್ಸಿಎಲ್ಗೆ ಒಂದು ಪತ್ರ ಬಂದಿದೆ, ಅದು ಕೂಡ ಯೂನಿಯನ್ ಕಡೆಯಿಂದ. ಈ ಪತ್ರಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗುತ್ತೆ? ಏನು ವರದಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ? ಸದ್ಯಕ್ಕೆ ಟಿಕೆಟ್ ದರ ಏರಿಕೆ ಆಗಲ್ವಾ? ಅಲ್ಲ, ಖಂಡಿತವಾಗ್ಲೂ ಬಿಎಂಆರ್ಸಿಎಲ್ ಹೇಳುವಂತದ್ದು ನಮ್ಮಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಸಾಲದ ಬಡ್ಡಿ ದರ ಕೂಡ ಏರಿಕೆ ಆಗಿದೆ. ಹಾಗಾಗಿ ನಮ್ಗೆ ಹೆಚ್ಚುವರಿಯಾಗಿ ಹಣವನ್ನ ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಮಾಡದೇ ಇದ್ರೆ ವಿಧಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಬಿಎಂಆರ್ಸಿಎಲ್ ಅವರು ಆಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಈ ಜನವರಿ 15ನೇ ತಾರೀಕು ಬಿಎಂಆರ್ಸಿಎಲ್ ನೌಕರರ ಸಂಘ ಸೂರ್ಯನಾರಾಯಣ ಅವರು ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು MDಗೆ ಬರೆದಿರುವಂತಹ ಪತ್ರ ಈಗ ಮತ್ತಷ್ಟು ಚರ್ಚೆಗೆ ಬರ್ತಾ ಇದೆ. ಕಾರಣ ಏನಂತಂದ್ರೆ ಒಂದಿಷ್ಟು ಅಂಶಗಳನ್ನ ಮುಂದಿಟ್ಕೊಂಡು ಅಂದ್ರೆ ಅನಗತ್ಯವಾಗಿ ಅನುಪಯುಕ್ತವಾಗಿ ವೆಚ್ಚವಾಗುವಂತಹ ನಿಗಮದಲ್ಲಿ ಅದರಲ್ಲೂ ಕೂಡ ಬಿಎಂಆರ್ಸಿಎಲ್ ನ ಇದರಲ್ಲಿ ಖರ್ಚಾಗುವಂತದ್ದನ್ನ ನೀವು ತಡೆ ಹಿಡಿದ್ರೆ ದರ ಏರಿಕೆ ಪ್ರಸ್ತಾವನೆ ಬರಲ್ಲ ಅನ್ನುವಂತಹ ಪ್ರಸ್ತಾವವನ್ನ ಮುಂದಿಟ್ಟಿದ್ದಾರೆ. ಸುಮಾರು 50 ರಿಂದ 70 ಕೋಟಿ
ಹಣವನ್ನ ಉಳಿಸ್ಬೋದು. ಪ್ರತಿ ತಿಂಗಳು 5 ಕೋಟಿ ರು ವೆಚ್ಚ ಅನಗತ್ಯವಾಗಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಅದಕ್ಕೆ ಅವರು ರೀಸನ್ ಅನ್ನ ಕೊಡ್ತಾರೆ. ಪ್ರಮುಖವಾಗಿ 8 ರಿಂದ 10 ಅಂಶಗಳ ರೀಸನ್ ಅನ್ನ ಕೊಡ್ತಾರೆ. ಒಂದು, ಔಟ್ಸೋರ್ಸಿಂಗ್ ತೆಗೆದುಕೊಳ್ಳುವಂತದ್ದು, ಅನಾವಶ್ಯಕ ಟ್ರಿಪ್ ಅನ್ನ ಓಡಿಸುವಂತದ್ದು, ಹಾಗೇನೆ ಬೇರೆ ಬೇರೆ ಅಂತಂದ್ರೆ ಬೇರೆ ಬೇರೆಗೆ ಆಗುವಂತ ಖರ್ಚುಗಳೇನಿರುತ್ತೆ, ದಿನನಿತ್ಯದ ಖರ್ಚುಗಳೇನಿರುತ್ತೆ, ಅವಶ್ಯಕವಲ್ಲದ ಒಂದು ವೆಚ್ಚಗಳನ್ನ ಮಾಡ್ತಾ ಇರೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಒಳಗೊಂಡು ನೀವು ಇವಿಷ್ಟು ಅಂಶಗಳನ್ನ ಸರಿಯಾಗಿ ಪಾಲಿಸಿದ್ರೆ, ಸರಿಯಾಗಿ ನೀವು ಕ್ರಮವನ್ನ ಕೈಗೊಂಡ್ರೆ ತಿಂಗಳಿಗೆ 5 ಕೋಟಿಯನ್ನು ಉಳಿತಾಯ ಮಾಡ್ಬೋದು. ಹಾಗೇನೆ ವರ್ಷಕ್ಕೆ 50 ರಿಂದ 70, 100 ಕೋಟಿವರೆಗೂ ಹಣವನ್ನ ಸೇವಿಂಗ್ ಮಾಡ್ಬೋದು. ಆವಾಗ ದರ ಏರಿಕೆ ಮಾಡುವಂತಹ ಅಥವಾ ಟಿಕೆಟ್ ದರವನ್ನ ಏರಿಕೆ ಮಾಡುವಂತಹ ಪ್ರಸ್ತಾಪನೆ ಬರಲ್ಲ ಅನ್ನುವಂತಹ ಮಾಹಿತಿಯನ್ನ ಅಥವಾ ಆಗ್ರಹವನ್ನ ಪತ್ರದ ಮೂಲಕ ಮಾಡಿರುವಂತದ್ದು. ಸಹಜವಾಗಿ ಇದನ್ನ BMRCL ಅವರು ಹಾಗೇನೆ ಇದನ್ನ ಕನ್ಸಿಡರ್ ಮಾಡುತ್ತಾ ಆಗ್ತಾ ಇರುವಂತಹ ಫಿನಾನ್ಸ್ ಪೋಲಿಂಗ್ ಏನಿದೆ, ಹಣದ ವೆಚ್ಚ ಏನಿದೆ, ಹಣದ ವ್ಯಯ ಏನಿದೆ, ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದನ್ನ ಮತ್ತಷ್ಟು ಸ್ಕ್ರೂಟಿನ್ ಮಾಡುತ್ತಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಹಾಗಾಗಿ ಸ್ವತಃ ಏನು BMRCL ನೌಕರರ ಸಂಘ ಬರೆದಿರುವಂತಹ ಈ ಒಂದು ಪತ್ರ ಏನಿದೆ, ಪತ್ರ ಸಹಜವಾಗಿ ಈಗ ಒಂದು ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಸತ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಒಟ್ನಲ್ಲಿ ಸದ್ಯಕ್ಕಂತೂ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಲ್ಲ. ಮತ್ತೊಂದು ಪರಿಶೀಲನೆ ಆಗಬೇಕು, ಆ ವರದಿ ತಲುಪಬೇಕು ಕೇಂದ್ರ ಸರ್ಕಾರ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ತಾರೆ.